ಈಗ ಮೆಚ್ಚುಗೆ ಇದೆ. ಯಾಕಂದ್ರೆ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ರೀತಿ ಒಂದೊಂದು ಸಮಸ್ಯೆಗಳಿದೆ. ಏನೋ ಪ್ರೈವೇಟ್ ಶಾಲೆ ಅಂತ ಹೇಳಿದ್ರೆ ಒಂದು ಕಾಫಿ ಅಂತ ಹೇಳ್ತಾರೆ, ದುಡ್ಡು ಜಾಸ್ತಿ ತಗೊಳ್ತಾರೆ ಅಂದ್ರೆ ಆದ್ರೆ ನ್ಯೂನ್ಯತೆ ಅದನ್ನು ಮೆಚ್ಚುವಂತಹ ಒಂದು ಕಷ್ಟ ನಿಮಗೆಲ್ಲ ಖಂಡಿತವಾಗಿ ಅದನ್ನ ನ್ಯೂನ್ಯವಾಗಿ ನಡೆಸ್ಕೊಂಡು ಹೋಗ್ತಾರೆ. ಆಶಾಪಟ್ಟ ನಾನು ಈ ಮಾಧ್ಯಮ ಮುಖಾಂತರ ಮತ್ತೆ ಈ ವ್ಯಕ್ತಿ ಮುಖಾಂತರ ನನಗೆ ಯಾಕಂತೇಳಿದ್ರೆ ಅಷ್ಟು ಸುಲಭವಲ್ಲ ಒಂದು ಪ್ರೈವೇಟ್ ಶಾಲೆ ನಡೆಸಲಿಕ್ಕೆ. ಅದರಲ್ಲಿ ಹಲವಾರು ನ್ಯೂನತೆಗಳಿರ್ತದೆ. ಈಗ ನಮ್ಮ ಗಂಗಾಧರ ನಾವು ಹೇಳಿದ ರೀತಿಯಲ್ಲಿ ESI ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಮತ್ತೆ ಬೆನ್ನ ಸಹ ಒಂದು ಫೈರ್ ಡಿಪಾರ್ಟ್ಮೆಂಟ್ ಏನೋ ಒಂದು ಸಮಸ್ಯೆ ಇದೆ ಖಾಸಗಿ ಶಾಲೆಯವರಿಗೆ ಅಂತ ಹೇಳಿದ್ರು. ಅದನ್ನು ಸಹ ಬಗೆಹರಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನ್ನ ಸಂಸದರಾಗಿ ಆಯ್ಕೆಯಾಗಿದೆ. ನಿಮ್ಮೆಲ್ಲರ ಸಲಹೆ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಎಲ್ಲವೂ ನಿಮ್ಮ ಖಾಸಗಿ ಶಿಕ್ಷಕರ ಜೊತೆಗೆ ನಮ್ಮ ಖಾಸಗಿಯ ಎಲ್ಲ ಅಧಿಕಾರಿಗಳು ನಾವು ಖಂಡಿತವಾಗೂ ನಾವು ಇರ್ತೀವಿ. ಯಾವುದೇ ರೀತಿ ಸರ್ಕಾರಿ ಅಥವಾ ಖಾಸಗಿ ಅಂತ ಭೇದ ಭಾವ ಮಾಡದೆ ನಾವು ಸಹ ಇರ್ತೀವಿ. ಅದೇ ರೀತಿ ನೀವು ಸಹ ಮಕ್ಕಳಿಗೆ ಉನ್ನತ ಶಿಕ್ಷಣಗಳನ್ನ ಒಂದು ಗುಣಮಟ್ಟ ಶಿಕ್ಷಣ ಹೇಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾರೆ ಅದು ಅತಿ ಹೆಚ್ಚಾಗಿ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದೇ ರೀತಿ ಖಂಡಿತವಾಗಿಯೂ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ನೀವು ಸಂಬಂಧಪಟ್ಟ ಶಾಲೆಗಳಿಗೆ ಏನೇ ಸಮಸ್ಯೆಗಳು ಖಂಡಿತವಾಗಿಯೂ ನನ್ನ ಬಂದು ಭೇಟಿಯಾಗಿ ನಮ್ಮ ಪರಿಮಿತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವಂಥ ಕೆಲಸವನ್ನು ನಾನು ಮಾಡೋಣ ಅಂತ ಹೇಳಿದ ನನ್ನ ಕರೆಸಿ ನಾನು ತಡವಾಗಿ ಬಂದಿದ್ದು ಕಾರ್ಯಕ್ರಮಗಳ ಒಂದು ಜಾಸ್ತಿಯಿಂದ ನಾನು ತಡವಾಗಿ ಬಂದೆ. ಇದೆಲ್ಲರ ಸಲಹೆ ಸಹಕಾರ ಇದೇ ರೀತಿಯನ್ನ ಇಲ್ಲಿ ಅಂತ ಹೇಳ್ತಾ ಖಂಡಿತವಾಗಿಯೂ ನಾವು ಜೊತೆ ಪ್ರಾಮಾಣಿಕನಾಗಿ ಇರ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಿಮಗೆ ಒಂದು ಭರವಸೆಯನ್ನ ಕೊಡ್ತಾ ಕರೆಸಿ ನನ್ನ ಗೌರವಿಸಿ ಸನ್ಮಾನಿಸಿದೆ. ಎಲ್ಲರಿಗೂ ತುಂಬುವುದ ಧನ್ಯವಾದಗಳು ಅಂತ ಎಲ್ಲರಿಗೂ ನನ್ನ ತುಂಬುವುದ ನಮಸ್ಕಾರಗಳು.